ಜಗನ್ಮಾತೆ ರೈತರ ಖಾತ್ರಿಗಾಗಿ ಹೋರಾಟ ಮಾಡುವುದಕ್ಕೆ ನ್ಯಾಯ ದೊರಕಿಸಿಕೊಡುವಂತ ಕೋರ್ಟಿಗೆ ಹೋಗಿದ್ರು. ಆದ್ರೂ ನ್ಯಾಯ ಮಾತ್ರ ರೈತರ ಪರವಾಗಿ ಹಾಗಾಗಿ ಮಾಡಿದೆ. ಈ ನಿನ್ನ ಭಕ್ತರನ್ನು ಯಾವತ್ತೂ ಕೈ ಬಿಡಲಿಲ್ಲ. ನಿನ್ನನ್ನು ನಂಬಿದವ್ರನ್ನ ಕೈ ಬಿಡಲಿಲ್ಲಲ್ಲ. ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ. ಗಂಗಾ, ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆಂದು ಅನ್ಯಾಯ ಆಗಲಾರದು. ಅದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವ ನಿಜವಾಕ್ಯವಾಗಿದೆ. ಕಲಿಯುಗದ ದುಷ್ಟರ ಕೂಟ ನಮ್ಮ ರೈತರಲ್ಲಿಯೇ ಒಡಕು ಮೂಡಿಸಿ ಭೇದ ಭಾವದ ಕೋರ್ಟಿನಲ್ಲಿ ತಮ್ಮಂತ ಗೆಲ್ಲುವ ಕನಸಿಗೆ ಶ್ರೀದೇವಿ ಸರಿಯಾದ ತೀರ್ಪು ಕೊಡಿಸಿದ್ದಾಳೆ. ಈ ತಾಯಿಯ ದಯದಿಂದ ನಮ್ಮ ರೈತರ ಬದುಕು ಧನಿಕರ ಕೈಯಲ್ಲಿ ಧೂಳಿಪಟವಾಗದೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಹೌದು ಸ್ವಾಮಿ, ಈಗ ನಾವು ನೆಮ್ಮದಿಯಿಂದ 3 ಹೊತ್ತು ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡ್ಬೋದು ಅಲ್ವೇನ್ರಿ? ನೆಮ್ಮದಿಯಿಂದ ಕಣ್ತುಂಬ ನಿದ್ರೆ ಮಾಡಲಿಕ್ಕೆ ಆದರುಷ್ಟ ನಮಗೆಲ್ಲಿದೆ ಗಂಗಾ? ಅಯ್ಯೋ, ಅಂದ್ರೆ ನಾವು ತಮ್ಮನಿಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡೆವು. ಆದರೆ ಅವನು ಇದ್ದಕ್ಕಿದ್ದಂತೆ ಶಿವನ ಪಾದ ಸಾಯಿದ. ಅವನು ಸತ್ತಿದ್ದು ಆಕ್ಸಿಡೆಂಟ್ ಅಥವಾ ಸಾಯಿಸಿದರು ಎಂದಿಗೂ ನಿಗೂಢವಾಗಿದೆ. ಆದರೆ ಸಾಲದವರು ಮಾತ್ರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಆ ಸಾಲ ತೀರುವವರೆಗೂ ನಮಗೆಲ್ಲಿ ನೆಮ್ಮದಿ ಇದೆ ಗಂಗಾ? ಸ್ವಾಮಿ, ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸತ್ತು ಹೋದ ತಮ್ಮನನ್ನು ನೆನೆಸುತ್ತಾ ನೀವು ಈ ರೀತಿ ಕೊರುವುದ ಹೋದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗತ್ತಂತ ಯೋಚನೆ ಮಾಡಿದ್ದೀರಾ? ನೋಡಿ, ಆ ತಮ್ಮ ಎಲ್ಲದಿದ್ರೆ ಏನಾಯ್ತು? ನಿನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿನಗೆ ಜೊತೆಯಾಗಿರುವ ಮತ್ತೊಬ್ಬ ತಮ್ಮನಿದಾನಲ್ಲ, ಅವನಾದ್ರೂ ನೋಡಿ ಸಂತೋಷ ಪಡ್ರಿ. ಎಷ್ಟು ಫಸಲು ಬಂದರೇನು ಗಂಗಾ, ಬೆಳೆದದ್ದೆಲ್ಲ ರೈತನಿಗೆ ಸಿಗಬಹುದು. ರೈತ ಬೆಳೆದದ್ದಕ್ಕೆ ಒಂದು ಬೆಲೆ ನಿಗದಿಪಡಿಸಿದರೆ ರೈತ ಅವರಿಂದ ತೆಗೆದುಕೊಂಡು ಬರುವಾಗ ಮತ್ತೊಂದು ಬೆಲೆ ನಿಗದಿಯಾಗಿರುತ್ತದೆ. ಅಂದಾಗ ನಾವು ಬೆಳೆದ ಬೆಳೆಗೆ ಸರಿಯಾದ ರೇಟ್ ಸಿಗುತ್ತದೆ ಎನ್ನುವ ನಂಬಿಕೆ ನನಗಿಲ್ಲದಾಗಿದೆ ಗಂಗಾ. ಹೌದು ಅತ್ತಿಗೆಮ್ಮ, ಅಣ್ಣನ ಮಾತು 100ಕ್ಕೆ 100 ಸತ್ಯ. ನಿನ್ನೆ ಮೊನ್ನೆವರೆಗೂ 1500 ರೂಪಾಯಿ ಇದ್ದ ಜೋಳದ ಬೆಲೆ ಇಂದು ಮಾರ್ಕೆಟ್ಗೆ ಮಿತಿ ಮೀರಿ ಬರ್ತಿದೆ ಅಂತ ದಿಢೀರನವಾಗಿ ಬೆಲೆ ಕುಸಿದು ಇಂದು 1000 ಆಗಿದೆ. ಹತ್ತಿಗೆ 1000 ಆಗಿದೆ. ಈ ಅನ್ಯಾಯವನ್ನು ಕೇಳುವರು ಯಾರು ಇಲ್ಲವೇ? ಅತ್ತಿಗೆ ಕೇಳಿದರೆ ಅವರು ಕೊಡುವ ಉತ್ತರ ನಮ್ಮಲ್ಲಿ ಸ್ಟಾಕ್ ಇದೆ ಎಂದು ಕೊಂಡುಕೊಳ್ಳುವುದನ್ನೇ ಕೈ ಬಿಡುತ್ತಾರೆ. ರೇಟು ಬರುವವರೆಗೆ ಇಟ್ಟುಕೊಳ್ಳೋಣ ಎಂದರೆ ಸಾಲ ಕೊಟ್ಟವರಿಗೆ ಬಡ್ಡಿ ಕಟ್ಟಬೇಕಾಗ್ತದೆ. ನಮ್ಮಂತ ರೈತರ ಬದುಕೆ ಹೀಗಿದೆ. ಅತ್ತಿಗೆ ಸಾಲಗಾರ ಕಾಟಕ್ಕೆ ಸಿಕ್ಕಂತೆ ಕೊಟ್ಟು ಬರುವ ಕರ್ಮವಾಗಿದೆ. ಹತ್ತಿಗೆ ಕೊಟ್ಟು ಬರುವ ಕರ್ಮವಾಗಿದೆ. ಏನು ಮಾಡುವುದು ಶ್ರೀರಾಮ್? ರೈತ ಹುಟ್ಟುವಾಗಲೇ ಒಂದು ಮಾತು ಬೆಲ್ಲಿದೆ. ರೈತ, ನೀನು ವ್ಯವಸಾಯ ಮಾಡುತ್ತಲೇ ಸತ್ತು ಹೋಗೋ ಅಂತ. ನಮ್ಮಂತ ರೈತರ ಬೆವರಿನ ಫಲವಾಗಿ ಭವ್ಯ ನಾಡಿನಲ್ಲಿ ಬದುಕುವ ಅದೃಷ್ಟ ಬೇರೆಯವರು ಪಡೆದುಕೊಂಡು ಬಂದಿರುತ್ತಾರೆ. ಇದು ನಮ್ಮ ಹಣಬರ ಅಂದುಕೊಂಡು ಸುಮ್ಮನಾಗಿರಬೇಕಾಗಿದೆ. ಅಣ್ಣ, ಇಂಥ ಧನಿಕರ ಗುಲಾಮಗಿರಿ ವಿರುದ್ಧ ನಮ್ಮ ರೈತ ಕ್ರಾಂತಿ ಸೃಷ್ಟಿಸಬೇಕಣ್ಣ. ಇಲ್ಲದಿದ್ದರೆ ನಮಗಿಲ್ಲಿ ಬದುಕುವುದಕ್ಕೆ ನೆಲೆ ಇಲ್ಲದಂತೆ ಮಾಡಿ ಬಿಡುತ್ತಾರಣ್ಣ.
ಹೀಗೆ ನಾವು ಸೋಲಾರ್ ಪ್ಲಾಂಟ್ ವಿಚಾರದಲ್ಲಿ ಕೈ ಚೆಲ್ಲದಿದ್ದರೆ ನಮಗೆ ನ್ಯಾಯ ಸಿಗುತ್ತಿತ್ತೆ. ಇಷ್ಟೊತ್ತಿಗೆ ನಮ್ಮ ಭೂಮಿ ಅವರಿಗೆ ಬಿಟ್ಟು ಕೊಟ್ಟು ಮತ್ತೆಲ್ಲೋ ನೆಲ ಹುಡುಕಿಕೊಂಡು ಹೋಗಬೇಕಾಗುತ್ತಿತ್ತಣ್ಣ. ಅದು ನಿಮಗೆ ಗೊತ್ತಿದೆ ತಾನೇ? ಶ್ರೀರಾಮ್, ಕೋರ್ಟಿನಲ್ಲಿ ಗೆದ್ದಷ್ಟು ಸುಲಭವಾಗಿ ಅವರ ಜಪಿ ಮುಷ್ಟಿಯಿಂದ ಪಾರಾಗಲಾರವು. ಆ ಸತ್ಯವು ನಿನಗೆ ತಿಳಿದಿರಲಿ. ಅಣ್ಣ, ದೇಶದ ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರಿದ್ದಾರಣ್ಣ? ಒಂದು ವೇಳೆ ಅವರ ನ್ಯಾಯಾಲಯದ ಬಿತ್ತ ತಿರುಗಬೇಕು, ರೈತರ ಮೇಲೆ ತಿರುಗಬೇಕಾರೆ ಅವರೊಬ್ಬೊಬ್ಬರನ್ನು ಮಣ್ಣಲ್ಲಿ ಹೂತು ಹಾಕಿ ಬಿಡುತ್ತೇನೆ. ಅವನೆಂತ ಬಲಾಢ್ಯನಾಗಿದ್ದರು ಅವನ ದರ್ಪದರ್ಶನಕ್ಕೆ ತಕ್ಕ ಉತ್ತರನ ಕೊಡುತ್ತೇನೆ. ಅವನಂತ ಗುಂಡಗಳೊಂದಿಗೆ ಬಂದರು, ಗಂಡು ಗಲಿಯಾಗಿ ಗೊಂಡ ಗುರುವಾಗಿ ನಿನ್ನ ತಮ್ಮನಂತ ಬಿಸಿ ರಕ್ತದ ಯುವಕರು ಇದ್ದಾರೆ. ಅದರ ಬಗ್ಗೆ ಜಾಸ್ತಿ ಚಿಂತಿಸದೆ ಮಾರ್ಕೆಟ್ಗೆ ಹೋಗುವ ವ್ಯವಸ್ಥೆ ಮಾಡಿಕೊಳ್ಳೋಣ. ಏಟು ಪಾತಾಳ ಕೀಳಿದ ವಿಚಾರ ಗೊತ್ತಿದ್ದು ಮಾರುಕಟ್ಟೆಗೆ ಹೋಗುವುದೇ. ಇನ್ನು ಒಂದು ವಾರ ನೋಡೋಣ ತಡೆಯೋ ಶ್ರೀರಾಮ. ಸ್ವಾಮಿ, ಬೇಡಣ್ಣ, ಬಂದಷ್ಟು ಬರಲಿ, ಮಾರಿಬಿಡು. ಈಗಿರುವ ಪರಿಸ್ಥಿತಿಯಲ್ಲಿ ಇನ್ನು ರೇಟು ಕಡಿಮೆ ಆಗುತ್ತೆ ಹೊರತು ಏರಿಕೆ ಆಗುತ್ತಿಲ್ಲ. ಅದು ಅಲ್ಲದೆ ಆ ಸಾವುಕಾರ ಶಂಕರಪ್ಪ ನಿನ್ನೆನೆ ಬಡ್ಡಿ ಕಟ್ಟುವುದಕ್ಕೆ ಹೇಳಿ ಕಳಿಸಿದ್ದಾನಣ್ಣ. ಹೌದು ಸ್ವಾಮಿ, ಮೈದನ ಹೇಳುವ ಮಾತಿನಲ್ಲಿ ಅರ್ಥವಿದೆ. ನೋಡಿ, ನೀವು ತಡ ಮಾಡದೆ ಮಾರ್ಕೆಟ್ಗೆ ಹೋಗುವ ವ್ಯವಸ್ಥೆ ಮಾಡ್ಕೊಳ್ಳಿ. ಬಾರಣ್ಣ, ನನಗೂ ತುಂಬಾ ಹೊಟ್ಟೆ ಹಸಿಯುತ್ತಿದೆ ಅಣ್ಣ. ಬಾರಣ್ಣ, ಊಟ ಮಾಡೋಣ. ಬಾ.